ಎಷ್ಟು ದಿನ ಎಲ್ಲಂದ್ರಲ್ಲಿ ಗಾಡಿ ನಿಲ್ಲಿಸಿ ಆರಾಮಾಗಿ ಶಾಪಿಂಗು ಗೀಪಿಂಗು ಅಂದ್ಕೊಂಡು ಸ್ಟ್ರೀಟ್ ಫುಡ್ಗಳು ತಿನ್ಕೊಂಡು ಆರಾಮಾಗಿ ಇದ್ರಲ್ಲ. ಈಗ ಅಂಥವ್ರಿಗೆ ಸರಿಯಾದ ಕಡಿವಾಣ ಹಾಕೋದಕ್ಕೆ ಮತ್ತೆ ನೋ ಪಾರ್ಕಿಂಗ್ನಲ್ಲಿ ವಾಹನ ನಿಲ್ಲಿಸಿದ್ರೆ ಹುಷಾರ್. ಯಾವ ಮಾರಿ ಗಾಡಿ ನಿಲ್ಲಿಸಿ ಹೋದ್ರೆ ವಾಹನವೇ ಆಗತ್ತೆ ಮಾಯ. ವಾಹನ ಚಾಲಕರಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ನಿನ್ನೆ ನಡೆದಂತಹ ಗ್ರೇಟರ್ ಬೆಂಗಳೂರು ಸಭೆಯಲ್ಲಿ ಡಿಕೆ ಶಿವಕುಮಾರ್ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಮತ್ತೆ ಬೆಂಗಳೂರಿನಲ್ಲಿ ಶುರುವಾಗಲಿದೆ ಆಪರೇಷನ್ ಟೋಯಿಂಗ್. ಕಂಡಲ್ಲಿ ವಾಹನ ನಿಲ್ಲಿಸಿದ್ರೆ ಟೋಯಿಂಗ್ ಮಾಡೋದಕ್ಕೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಮತ್ತೆ ಬೆಂಗಳೂರಿನಲ್ಲಿ ಸದ್ದು ಮಾಡಲಿದೆ ಟೋಯಿಂಗ್ ವೆಹಿಕಲ್ಸ್. ಸಿಲಿಕಾನ್ ಸಿಟಿಯಲ್ಲಿ ಟ್ರಾಫಿಕ್ ಸಮಸ್ಯೆ ಪರಿಹಾರಕ್ಕೆ ಟೋಯಿಂಗ್ ಅಸ್ತ್ರವನ್ನ ಕೂಡ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ನೋ ಪಾರ್ಕಿಂಗ್ ನಿಂದಾಗಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ, ಉಲ್ಬಣ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ರಸ್ತೆ ಬದಿ ನಿಲ್ಲಿಸಿರುವಂತಹ ಎಲ್ಲ ವಾಹನವನ್ನ ಶಿಫ್ಟ್ ಮಾಡೋದಕ್ಕೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಟೋಯಿಂಗ್ ಮಾಡಿದ ವಾಹನಗಳನ್ನ ಹರಾಜು ಹಾಕೋದಕ್ಕೆ ಕೂಡ ತೀರ್ಮಾನವನ್ನ ಕೂಡ ಕೈಗೊಳ್ಳಲಾಗಿದೆ. ಈ ಹಿಂದೆ ಈ ಒಂದು ಟೋಯಿಂಗ್ ಮಾಡ್ತಾ ಇದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಎಷ್ಟೇ ಮನವಿ ಮಾಡಿಕೊಂಡ್ರು, ಅಲ್ಲಿ ತೆಗೆದುಕೊಂಡು ಗಾಡಿ ಹೋಗುವಂತಹ ಸಂದರ್ಭದಲ್ಲೂ ಮನವಿ ಮಾಡಿಕೊಂಡ್ರು ಕೂಡ ಬಿಡ್ತಾ ಇರಲಿಲ್ಲ. ಮತ್ತು ಹೀನಾಯವಾಗಿ ಕೂಡ ನಡೆಸ್ಕೊಂಡಿದ್ದು ಕೂಡ ಉಂಟು. ಎಷ್ಟೇ ಮನವಿ ಮಾಡಿಕೊಂಡ್ರು, ಆ ಗಾಡಿಯಿಂದ ಓಡಿ ನಮ್ಮ ವೆಹಿಕಲ್ಸ್ ಬಿಟ್ಕೊಡಿ ಅಂತ ಕೂಡ ಕೇಳಿದ್ರು ಕೂಡ ಸರಿಯಾಗಿ ಸ್ಪಂದಿಸ್ತಾ ಇರಲಿಲ್ಲ ಟೋಯಿಂಗ್ ಸಿಬ್ಬಂದಿಗಳು. ರೋಡ್ಗಳಲ್ಲೆಲ್ಲ ವೆಹಿಕಲ್ ನಿಲ್ಲಿಸ್ಬಿಟ್ಟು ಸುಮ್ಮನೆ ಹೋಗ್ತಾ ಇದ್ದಾರೆ, ಹಳೆ ವೆಹಿಕಲ್ಗಳೆಲ್ಲ ನಿಲ್ಲಿಸಿದ್ದಾರೆ. ಸೊ ನಾನು ನಮ್ಮ ಇವ್ರಿಗೆ ಅನುಚೇತ್ಗೆ ಪೊಲೀಸ್ ಇವ್ರಿಗೆ ಜಾಯಿಂಟ್ ಕಮಿಷನರ್ಗೆ ಹೇಳಿದ್ದೇನೆ, ಎಲ್ಲ ವೆಹಿಕಲ್ನ ಶಿಫ್ಟ್ ಮಾಡೋಕ್ಕೆ ಅವ್ರಿಗೊಂದು ರೆವಿನ್ಯೂ ಇಲಾಖೆಯಿಂದ ಎಲ್ಲರೂ ಒಂದು 100 ಎಕರೆ ಜಾಗನ ಒದಗಿಸ್ಕೊಟ್ಬಿಟ್ಟು ಎಲ್ಲ ಎತ್ಕೊಂಡೋಗಿ ಅಲ್ಲಿ ಹಾಕ್ತೀವಿ, ಡಂಪ್ ಮಾಡ್ತೀವಿ. ನಮ್ಮ ಕಾರ್ಪೊರೇಷನ್ ಆ್ಯಕ್ಟಲ್ಲೂ ಕೂಡ ಮುನ್ಸಿಪಲ್ ಆ್ಯಕ್ಟಲ್ಲಿ ಒಂದು ಪ್ರಾವಿಷನ್ ಇದೆ, 15 ದಿನನೋ 3 ತಿಂಗಳಲ್ಲೋ 21 ದಿನದಲ್ಲಿ ಅಬಂಡೆಂಟ್ ವೆಹಿಕಲ್ ಅಂತೇಳಿ ಹರಾಜು ಹಾಕ್ಲಿಕ್ಕೂ ಕೂಡ ಒಂದು ಅವಕಾಶ ಇದೆ. ಆ ಪ್ರೋಸೆಸ್ ಕೂಡ ನಾವು ಮಾಡ್ತೇವೆ. ಯಾಕೆಂದರೆ ರೋಡಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಗಾಡಿಗಳನ್ನು ಆಮೇಲೆ ಟ್ರಾಫಿಕ್ಗೆಲ್ಲ ಭಾಳ ತೊಂದರೆ ಆಗ್ತಾಯಿದೆ, ಅದನ್ನೆಲ್ಲ ಶಿಫ್ಟ್ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಸೊ ಒಂದೇ ದಿನದಲ್ಲಿ ಇದಾಗದೇ ಇರ್ಬೋದು. ಅದೇ ಟೋಯಿಂಗ್ ಮಾಡೋಕ್ಕೆ ಎತ್ಕೊಂಡೋಗಿ ಒಂದು ಕಡೆ ಬಿಸಾಕ್ತಾರೆ ಆ ವೆಹಿಕಲ್ಗಳನ್ನೆಲ್ಲ. ಕೆಲವು ಏರಿಯಾಗಳನ್ನ ಫಿಕ್ಸ್ ಮಾಡ್ತಾರೆ, ನೋ ಪಾರ್ಕಿಂಗ್ ಏರಿಯಾ ಅಂತೇಳಿ ಪೊಲೀಸ್ ಅವರು ಫಿಕ್ಸ್ ಮಾಡ್ತಾರೆ. ಆ ನೋ ಪಾರ್ಕಿಂಗ್ ಏರಿಯಲ್ಲಿ ಯಾರನ್ನು ಟ್ರಾಫಿಕ್ನ ವೆಹಿಕಲ್ಗಳ ಅನುಕೂಲ ಆಗಲಿ ಅಂತೇಳಿ ಸೊ ಅದನ್ನು ಕೂಡ ಟೋ ಮಾಡ್ಕೊಂಡು